ನಮಸ್ಕಾರ. ಕಾಫಿ ಆಯ್ತಾ ಸ್ನೇಹಿತರೆ? ಸಿದ್ದರಾಮಯ್ಯನವರ ವಿರುದ್ಧ ಮುಡಾದಲ್ಲಿ FIR ದಾಖಲಾಗಿದೆ. ಸಿದ್ದರಾಮಯ್ಯನವ್ರನ್ನ ನಂಬರ್ 1 ಆರೋಪಿ ಅಂತೇಳಿ ಮಾಡಲಾಗಿದೆ. 2ನೇ ಆರೋಪಿಯಾಗಿ ಅವರ ಹೆಂಡತಿ ಪಾರ್ವತಿ ಸಿದ್ದರಾಮಯ್ಯನವ್ರನ್ನ ಮಾಡಲಾಗಿದೆ. ಈ ಎಲ್ಲದರ ಮಧ್ಯೆ ಆವಾಗ ಗವರ್ನರ್ ಅವರು ಈ ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೊಟ್ಟರು. ಆ ದಿನದಿಂದ ಸಿದ್ದರಾಮಯ್ಯ ಮತ್ತೆ ಟೀಮು ಹಾಗೆ ಹೈಕಮಾಂಡ್ ಕೂಡ ಎಲ್ಲರೂ ಒಟ್ಟು ಸೇರಿ ಗವರ್ನರ್ ಕಚೇರಿಯನ್ನು ದುರುಪಯೋಗ ಪಡಿಸ್ಕೊತಾ ಇದ್ದಾರೆ. ಅದನ್ನು ಪೊಲೀಸ್ ಸ್ಟೇಷನ್ ಆಗಿ ಮಾಡ್ಕೊಂಡಿದ್ದಾರೆ, ಅಥವಾ ಅದನ್ನು BJP ಆಫೀಸಾಗಿ ಮಾಡ್ಕೊಂಡಿದ್ದಾರೆ. ನಮ್ಮೆಲ್ಲರ ಮೇಲೆ ಇವರು ನೋಟಿಸ್ ಕಳಿಸ್ತಾನೆ ಇದ್ದಾರೆ. ಈ ರೀತಿ ಹೇಳ್ಕೊಂಡು ದುರ್ಬಳಕೆ ಆಗ್ತಾ ಇದೆ ಅಂತ ತಗೊಂಡು ಪುಂಖಾನುಪುಂಖವಾಗಿ ಎಲ್ಲರೂ ಬೈತಾನೆ ಇದ್ರು. ರಾಜ್ಯಪಾಲರ ಕಚೇರಿಯನ್ನು ಮುತ್ತಿಗೆ ಹಾಕುವ ಪ್ರಯತ್ನ ಕೂಡ ನಡೀತು. ಕುಮಾರಸ್ವಾಮಿ ಅವ್ರ ಬಗ್ಗೆ ಮತ್ತೆ ಶಶಿಕಲಾ ಜೊಲ್ಲೆ, ಜನಾರ್ದನ್ ರೆಡ್ಡಿ ಇವರ ವಿರುದ್ಧ ನಿಮ್ಗೆ ಇಲ್ಲಿವರೆಗೆ ಅಪ್ಲಿಕೇಶನ್ ಬಂದಿದ್ದಿದ್ರು ಕೂಡ ಅದನ್ನು ನೀವು ಕ್ಲಿಯರ್ ಮಾಡಿ ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೊಟ್ಟಿಲ್ಲ, ಯಾಕೆ ಕೊಟ್ಟಿಲ್ಲ ಅಂತೇಳಿ ಹೇಳಿ ಅಬ್ಬರದಿಂದಾನೇ ರಾಜ್ಯಪಾಲರ ಆಫೀಸ್ಗೆ ನುಗ್ಗಿದ್ರು. ಅದರಲ್ಲಿ ರಾಜ್ಯಪಾಲರು ಅವ್ರನ್ನೆಲ್ಲರನ್ನು ಕರೆದು ಟೀ ಕೊಟ್ಟು ಕೊನೆಗೆ ಯಾವ ಫೈಲು ಅಂತೇಳಿ ಕೇಳಿದ್ದಾರೆ. ಕೊನೆಗೆ ಕೇಳಿದಾಗ ಇಲ್ಲ, ನನ್ನ ಹತ್ರ ಯಾವ ಫೈಲು ಇಲ್ಲ, ಈಗ ಇದೆ ಒಂದು 2-3 ಫೈಲ್ ಬೇರೆ ಇದೆ, ಅದೆಲ್ಲದು ನಿಮ್ಗೆ ಸಂಬಂಧಪಟ್ಟಂಥ ಫೈಲ್ಗಳು ಅಂತೇಳಿ ಹೇಳಿ ಅವ್ರನ್ನ ಸಾಗ ಹಾಕಿದ್ದಾರೆ. ಪೆಚ್ಚಮೋರೆ ಹಾಕ್ಕೊಂಡು ವಾಪಸ್ ಬಂದಿದ್ದಾರೆ. ಅದು ಬಿಟ್ಟರೆ ಬೇರೆ ಏನು ಮಾಡಲಿಕ್ಕಾಗಿಲ್ಲ. ಈ ಮಧ್ಯದಲ್ಲಿ ಏನಾಗಿದೆ, ಇವರೆಲ್ಲ ಈ ರೀತಿ ಈಗಾಗಲೇ ಸಿದ್ದರಾಮಯ್ಯ ಮತ್ತು ಟೀಮ್ ಎಲ್ಲರೂ ಗವರ್ನರ್ ಕಚೇರಿಯ ಬಗ್ಗೆ ಮತ್ತು ಗವರ್ನರ್ ಬಗ್ಗೆ ಈ ರೀತಿ ಮಾತಾಡ್ತಿರುವಾಗಲೇ ನಿನ್ನೆಯಿಂದ ಒಂದು ವಿಡಿಯೋ ಬಹಳಷ್ಟು ಓಡಾಡ್ತಾ ಇದೆ, ಬಹಳ ವೈರಲ್ ಕೂಡ ಆಗ್ತಾ ಇದೆ. ಆ ವಿಡಿಯೋದಲ್ಲಿ ಸಿದ್ದರಾಮಯ್ಯನವರು ಖುದ್ದಾಗಿ ಮಾತಾಡಿದ್ದಾರೆ. ಇದು 2011ಕ್ಕೆ ಸಂಬಂಧಪಟ್ಟಂತಹ ಒಂದು ವಿಡಿಯೋ. ಈ ವಿಡಿಯೋದ ಒಂದು ಬ್ಯಾಕ್ಗ್ರೌಂಡ್ ನಿಮ್ಗೆ ಹೇಳಬೇಕು ಅಂದರೆ, ಆ ಸಂದರ್ಭದಲ್ಲಿ BJP ಸರ್ಕಾರ ಇಲ್ಲಿತ್ತು. ಅಂದರೆ ಮೊದಲು ಯಡಿಯೂರಪ್ಪ ಇದ್ರು, ಕೊನೆಗೆ ಸದಾನಂದ ಗೌಡ ಚೀಫ್ ಮಿನಿಸ್ಟರ್ ಆದರು, ಅದಾದಮೇಲೆ ಜಗದೀಶ್ ಶೆಟ್ಟರ್ ಅವರು ಚೀಫ್ ಮಿನಿಸ್ಟರ್ ಆದರು. ಒಟ್ಟಿಗೆ 3 ಜನ ಚೀಫ್ ಮಿನಿಸ್ಟರ್ಗಳಾದರೂ ನಿಮ್ಗೆ ಗೊತ್ತಿದೆ. ಆ ಸಂದರ್ಭದಲ್ಲಿ BJP ಸರ್ಕಾರದ ಮೇಲೆ ಬಹಳಷ್ಟು ಆಪಾದನೆಗಳಿತ್ತು. ಯಡಿಯೂರಪ್ಪನವ್ರ ಮೇಲೂ ಕೂಡ ಆಪಾದನೆ ಬಂದಿತ್ತು. ಕೊನೆಗೆ ಅವರು ರಿಸೈನ್ ಕೂಡ ಮಾಡಿದರು. ಆ ಸಂದರ್ಭದಲ್ಲಿ ಏನಾಗಿತ್ತು, ಇದು BJP ಅವರು ಏನು ಹೇಳ್ತಾ ಇದ್ದಾರೆ ಅಂದರೆ, ರಾಜ್ಯಪಾಲರ ಕಚೇರಿಯನ್ನು ದುರುಪಯೋಗ ಪಡಿಸಿಕೊಳ್ಳಲಾಗ್ತಾ ಇದೆ ಅಂತಕೊಂಡು ಪುಂಖಾನುಪುಂಖವಾಗಿ ಇವರು ಕೂಡ ಬೈತಾ ಇದ್ರು. ಈಗ ಕಾಂಗ್ರೆಸ್ನವ್ರು ಏನೆಲ್ಲ ಹೇಳ್ತಾ ಇದ್ರು ಅದನ್ನೇ BJP ಅವರು ಆ ಸಂದರ್ಭದಲ್ಲಿ ಹೇಳ್ತಾ ಇದ್ರು. ಅದು ಕಾಮನ್. ಯಾಕಂದರೆ ಯಾವಾಗಲೂ ಅಷ್ಟೇ, ಆವಾಗ ಸೆಂಟ್ರಲಲ್ಲಿ ಕೂಡ ಕಾಂಗ್ರೆಸ್ ಸರ್ಕಾರ ಇತ್ತು. ಹಾಗಾಗಿ ಇಲ್ಲಿ ಗವರ್ನರ್ ಕೂಡ ಆ ಕಾಂಗ್ರೆಸ್ ಸರ್ಕಾರದಿಂದನೇ ಇಲ್ಲಿ ಅಪಾಯಿಂಟ್ ಆದವರು, ಅಂದರೆ UPA ಸರ್ಕಾರ ಇತ್ತು ಆವಾಗ. ಹಾಗಾಗಿ ಅವ್ರನ್ನ ಇವರೆಲ್ಲರೂ ಬೈತಾ ಇದ್ರು. ಈ ರೀತಿ ನಮ್ಮ ವಿರುದ್ಧವಾಗಿ ಪರ್ಮಿಷನ್ ಕೊಟ್ಟರು ಎನ್ಕ್ವೈರಿಗೆ, ಇದು ತಪ್ಪು, ಹಾಗೆ ಹೇಗೆ ತಗೊಂಡು ಎಲ್ಲ ಬೈತಾ ಇದ್ರು. ಆ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಹೇಳಿರುವಂಥ ಈ ಒಂದು ಹೇಳಿಕೆ, ಅದರಲ್ಲಿ ಬಹಳಷ್ಟು ಕ್ಲೀನಾಗಿ ನನಗೊಂದು ವಿಡಿಯೋನ ಪ್ಲೇ ಮಾಡಲಿಕ್ಕೆ ಆಗ್ತಾ ಇಲ್ಲ, ಹಾಗಾಗಿ ಅದರ ಸಾರಾಂಶವನ್ನು ಹೇಳ್ತಾ ಇದ್ದೇನೆ. ಅದರಲ್ಲಿ ಏನಿದೆ ಅಂತ ಹೇಳಿದರೆ, ರಾಜ್ಯಪಾಲರ ಹುದ್ದೆ ಬಗ್ಗೆ ಸಿದ್ದರಾಮಯ್ಯನವರು ಹೇಳಿದ್ದಾರೆ. ಅಂದರೆ ನಮ್ಮ ಸಂವಿಧಾನದಲ್ಲಿ ಮುಖ್ಯಸ್ಥರಾಗಿ ಪ್ರೆಸಿಡೆಂಟ್ ಇರ್ತಾರೆ. ಪ್ರೆಸಿಡೆಂಟ್ ಅಂದರೆ ರಾಷ್ಟ್ರಪತಿಗಳಿರ್ತಾರೆ. ಅವರು ಸಂವಿಧಾನದ ಒಂದು ರೀತಿಯಲ್ಲಿ ಮುಖ್ಯಸ್ಥರಾಗಿರ್ತಾರೆ. ಅದೇ ರೀತಿಯಲ್ಲಿ ಅವರ ರೆಪ್ರೆಸೆಂಟೇಟಿವ್ ಆಗಿ ಗವರ್ನರ್ ಎಲ್ಲ ರಾಜ್ಯಗಳಲ್ಲಿರ್ತಾರೆ. ಈ ಗವರ್ನರ್ ಅಥವಾ ರಾಜ್ಯಪಾಲರು ಇವರ ಕೆಲಸ ಆ ರಾಜ್ಯದಲ್ಲಿರುವಂಥ ಸರ್ಕಾರ ಸರಿಯಾಗಿ ನಡೆಸ್ಕೊಂಡು ಹೋಗ್ತಾ ಇದೆಯಾ ಇಲ್ಲೋ ಅನ್ನೋದನ್ನು ಅಬ್ಸರ್ವ್ ಮಾಡ್ತಾ ಇರ್ತಾರೆ. ಏನಾದರೂ ಸರ್ಕಾರಗಳು ತಪ್ಪು ಮಾಡಿದಾಗ ಅವರ ಕಿವಿ ಹಿಂಡುವ ಕೆಲಸವನ್ನು ಮಾಡ್ತಾರೆ, ಅಥವಾ ಅವ್ರ ವಿರುದ್ಧ ತನಿಖೆ ಮಾಡಲಿಕ್ಕೆ ನೋಟಿಸ್ಗಳನ್ನು ಕೊಡ್ತಾರೆ. ಒಂದು ವೇಳೆ ಅವರ ರಾಜ್ಯಪಾಲರ ಕಚೇರಿಗೆ ಯಾರಾದರೂ ಹೋಗಿ ಕಂಪ್ಲೇಂಟ್ ಕೊಟ್ಟರೆ ಆವಾಗ ಏನು ಅಂತಕೊಂಡು ಶೋಕಾಸ್ ನೋಟಿಸ್ ಕೊಡೋದು, ಅಥವಾ ನಿಮ್ಮ ವಿರುದ್ಧ ಯಾಕೆ ನಾವು ತನಿಖೆ ಮಾಡಬಾರ್ದು ಅಂತೇಳಿ ಕೇಳೋದು, ಇಲ್ಲ ತನಿಖೆಗೆ ಪರ್ಮಿಷನ್ ಕೊಡೋದು, ಈ ರೀತಿ ಮಾಡ್ತಾರೆ. ಇದು ಅವರ ಸಂವಿಧಾನದತ್ವವಾಗಿ ಅವರಿಗೆ ಸಿಕ್ಕಿರುವಂತಹ ಒಂದು ಹಕ್ಕು. ಈ ಹಕ್ಕನ್ನು ಅವರು ಚಲಾಯಿಸ್ತಾರೆ ಅಂತಕೊಂಡು ಹೇಳಿದರು. ಅದ್ರ ಬದಲಾಗಿ ಈ ರೀತಿಯಲ್ಲಿ ಗವರ್ನರ್ ಆಫೀಸನ್ನು ಯಾವುದೋ ಪಕ್ಷದ ಕಚೇರಿ ಅಂತೇಳಿ ಹೇಳೋದು, ಗವರ್ನರ್ಗೆ ಮರ್ಯಾದೆ ಇಲ್ಲದೇನೆ ಮಾತಾಡೋದು, ಈ ರೀತಿ ಎಲ್ಲ ಮಾಡಬಾರ್ದು. ಇದು ತಪ್ಪು. ವಿರೋಧ ಪಕ್ಷದವ್ರು ಮಾತಾಡ್ತಾ ಇರೋದು ಬಹುದೊಡ್ಡ ತಪ್ಪು. ಇವರ ಭ್ರಷ್ಟಾಚಾರವನ್ನು ಈಗ ಕೇಳ್ತಾ ಇದ್ದಾರೆ. ಭ್ರಷ್ಟಾಚಾರದ ವಿಷಯದಲ್ಲಿ ಯಾಕೆ ನಿಮ್ಮ ವಿರುದ್ಧ ತನಿಖೆ ಆಗಬಾರ್ದು ಅಂತೇಳಿ ಕೇಳ್ತಾ ಇದ್ದಾರೆ. ಅದಕ್ಕಾಗಿ ಹೀಗೆ ಮಾಡಿದ್ದಾರೆ, ಈ ರೀತಿಯಲ್ಲಿ ಗವರ್ನರ್ ವಿರುದ್ಧ ಮಾತಾಡ್ತಾ ಇದ್ದಾರೆ ಅಂತಕೊಂಡು ಸಿದ್ದರಾಮಯ್ಯನವ್ರು ಹೇಳಿದ್ದಾರೆ. ಈ ವಿಡಿಯೋ ಈಗ ಬಹಳಷ್ಟು ಕಡೆ ವೈರಲ್ ಆಗ್ತಾ ಇದೆ. ಆ ಸಂದರ್ಭದಲ್ಲಿ ಯಡಿಯೂರಪ್ಪನವ್ರ ಗೌರ್ಮೆಂಟ್ ಇತ್ತು, ನಿಮ್ಗೆ ಗೊತ್ತಿದ್ದು. ಯಡಿಯೂರಪ್ಪನವ್ರ ವಿರುದ್ಧ ಲೋಕಾಯುಕ್ತ ತನಿಖೆಗೆ ಪರ್ಮಿಷನ್ ಕೊಟ್ಟರು. ಆ ಸಂದರ್ಭದಲ್ಲಿ ಯಡಿಯೂರಪ್ಪನವರು ಕೊನೆಗೆ ರಿಸೈನ್ ಮಾಡಿದರು. ಹಾಗಾಗಿ ಈ ವಿಷಯನ ಇಟ್ಕೊಂಡೀಗ, ಅಂದರೆ ಈ ವಿಡಿಯೋನ ಇಟ್ಕೊಂಡು ಈಗ BJPಯವರು ಕ್ವಶನ್ ಮಾಡ್ತಾರೆ, ಅದೇ ರೀತಿಯಲ್ಲಿ JDSನವ್ರು ಕೂಡ ಕ್ವಶನ್ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯನವ್ರನ್ನ. ಸಿದ್ದರಾಮಯ್ಯನವರೇ, ಈ ವಿಡಿಯೋದಲ್ಲಿ ಮಾತಾಡಿರೋದು ನೀವೇ. ಆ ಸಂದರ್ಭದಲ್ಲಿ ಏನು ಹೇಳ್ತಾ ಇದ್ದಾರೆ, ಈಗ ಏನು ಹೇಳ್ತಾ ಇದ್ದೀರಾ? ಈಗ ಏನು ಮಾಡ್ತಾ ಇದ್ದಾರೆ ಅಂದರೆ, ರಾಜ್ಯಪಾಲರಿಗೆ ಇರುವಂಥ ಅಧಿಕಾರವನ್ನು ಮೊಟಕುಗೊಳಿಸ್ಲಿಕ್ಕೆ ಬಹಳಷ್ಟು ಪ್ರಯತ್ನ ಪಡ್ತಾ ಇದ್ದಾರೆ. ಯಾವುದ್ಯಾವುದೋ ಅವರು ಕೊಡುವಂಥ ನೋಟಿಸ್ಗಳ ಬಗ್ಗೆ ಯಾರು ಕೂಡ ಉತ್ತರ ಕೊಡಬೇಕಾಗಿಲ್ಲ. ಕೇವಲ ಸಚಿವ ಸಂಪುಟದಿಂದ ಪರ್ಮಿಷನ್ ಸಿಕ್ಕಿದ್ರೆ ಮಾತ್ರ ಅದಕ್ಕೆ ಉತ್ತರ ಕೊಡಬೇಕಾಗಿಲ್ಲ ಅಂತೇಳಿ ಹೇಳಿದರು. ಅಂದರೆ ಈ ಚೀಫ್ ಸೆಕ್ರೆಟರಿ ಏನಾದರೂ ಲೆಟರ್ ಕಳಿಸ್ಕೊಟ್ರೆ ಅದಕ್ಕೆ ಉತ್ತರವನ್ನು ಕೊಡಲಿಕ್ಕೆ ನಮ್ಮ ಪರ್ಮಿಷನ್ ತೊಗೋಬೇಕು. ನಮ್ಮ ಪರ್ಮಿಷನ್ ತೊಗೊಳ್ದೇನೆ ನೀವು ಯಾವುದೇ ಕಾರಣಕ್ಕೆ ಉತ್ತರ ಕೊಡಬಾರ್ದು ಅಂತೇಳಿ ಹೇಳಿ ಅಲ್ಲಿ ಕೂಡ ಒಂದು ಕತ್ತರಿ ಹಾಕ್ಲಿಕ್ಕೆ ಪ್ರಯತ್ನಿಸ್ತಾ ಇದ್ದಾರೆ. ಈ ರೀತಿಯಲ್ಲಿ
ಅಂದರೆ ರಾಜ್ಯಪಾಲರಿಗೆ ಮುಕ್ತವಾಗಿ ಯಾವುದೇ ರೀತಿ ನಿರ್ಧಾರ ತಗೊಳ್ಳುವಾಗಿಲ್ಲ. ಅವರು ಏನಿದ್ರು ನಾವು ಪರ್ಮಿಷನ್ ಕೊಟ್ಟರೆ ಮಾತ್ರ ಅವರು ಮುಂದಿನ ನಿರ್ಧಾರವನ್ನು ತಗೊಳ್ಬೋದು ಅನ್ನೋ ರೀತಿಯಲ್ಲಿ ಸಿದ್ದರಾಮಯ್ಯನವರು ಈಗ ಮಾತಾಡ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಅವರ ಸಂಪುಟ ಸಹೋದ್ಯೋಗಿಗಳು ಪ್ರತಿಯೊಬ್ಬರು ಕೂಡ ಅಷ್ಟೇ ಗವರ್ನರಿಗೆ ಬೈತಾ ಇದ್ದಾರೆ. ಇದರಲ್ಲಿ ಆಶ್ಚರ್ಯ ಪಡಬೇಕಾಗಿದ್ದೇನೂ ಇಲ್ಲ. ಯಾಕಂತ ಹೇಳಿದ್ರೆ ನೀವು ಇವತ್ತೀಗ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿದೆ, ಅದೇ ರೀತಿಯಲ್ಲಿ ದೆಹಲಿಯಲ್ಲಿ NDA ಸರ್ಕಾರ ಇದೆ. ನಾಳೆಗೆ ಒಂದು ವೇಳೆ ಇದು ಬದಲಾದ್ರೆ ಅಂದರೆ NDA ಬದಲಿ ಕಾಂಗ್ರೆಸ್ ಸರ್ಕಾರನ ರಚಿಸಿ ಇಲ್ಲಿ ಕೂಡ ಕಾಂಗ್ರೆಸ್ ಇದ್ದು ಅಥವಾ BJP ಸರ್ಕಾರ ಇದ್ದು ಆ ಸಂದರ್ಭದಲ್ಲಿ ಗವರ್ನರ್ ಕಡೆಯಿಂದ BJP ವಿರುದ್ಧ ಯಾವುದಾದ್ರೂ ಇದೇ ರೀತಿಯ ಒಂದು ಕಂಪ್ಲೇಂಟ್ ಎನ್ಕ್ವೈರಿ ಆಗಬೇಕು ಅಂತಕೊಂಡು ಏನೋ ಕೊಟ್ಟರೆ ಆಗ ಇದೇ BJP ಆವಾಗ ಯಾವ ಸರ್ಕಾರ ಇರ್ತಾರೋ ಅವರು ಗವರ್ನರ್ ಆಫೀಸ್ನ ಮಿಸ್ಯೂಸ್ ಆಗ್ತಾ ಇದೆ ಅಂತಕೊಂಡು ದೂರ್ಲಿಕ್ಕೆ ಶುರು ಮಾಡ್ತಾರೆ. ಅದು ಕಾಂಗ್ರೆಸ್ ಕಚೇರಿ ಆಗಿದೆ ಅಂತ ಹೇಳ್ತಾರೆ, ಕಾಂಗ್ರೆಸ್ನ ಏಜೆಂಟ್ ಅಂತಕೊಂಡು ಗವರ್ನರ್ಗೆ ಹೇಳ್ತಾರೆ. ಇದು ಸಾಮಾನ್ಯವಾಗಿ ನಡೆಯುವಂಥದ್ದು. ಇದು ನೀವು ಮೊದಲಿಂದ ನೋಡಿದ್ದೀರಾ, ಇವಾಗಲೂ ನೋಡ್ತಿದ್ದೀರಾ, ಮುಂದೆ ಕೂಡ ನೋಡ್ತಾ ಇರ್ತೀರ. ಅದು ಯಾವತ್ತೂ ಬದಲಾಗಲ್ಲ. ಒಟ್ಟಾರ ಮೇಲೆ ಅವರವರ ಕಾಲಕ್ಕೆ ತಕ್ಕಂತೆ ಅವ್ರಿಗೆ ಹೇಗೆ ಬೇಕೋ ಆ ರೀತಿ ಗವರ್ನರ್ ಇರಬೇಕು ಅಂತಕೊಂಡು ಪ್ರತಿಯೊಬ್ಬರು ಕೂಡ ಆಶಿಸ್ತಾರೆ. ಅದು ಸಾಧ್ಯ ಇಲ್ಲದೆ ಇರುವಂತಹ ಮಾತು. ಹಾಗಾಗಿ ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಗವರ್ನರ್ ಬಗ್ಗೆ ಮಾತಾಡಿರುವಂತಹ ಈ ಮಾತು ತುಂಬ ಪ್ರಸ್ತುತ ಆಗ್ತಾ ಇದೆ. ಹಾಗಾಗಿ ಇದನ್ನ ಎಲ್ಲ ಕಡೆ ಸರ್ಕ್ಯುಲೇಟ್ ಮಾಡ್ತಾ ಇದ್ದಾರೆ. ಅಂದರೆ ಸಿದ್ದರಾಮಯ್ಯನವರಿಗೆ ಒಂದು ರೀತಿ ಮುಖಕ್ಕೆ ಹಿಡಿದು ತೋರಿಸೋದಂತಾರಲ್ಲ, ಆ ರೀತಿ ಮಾಡ್ತಾ ಇದ್ದಾರೆ. ನೋಡಿ, ನೀವು ಏನು ಹೇಳಿದ್ದೀರಾ ಗವರ್ನರ್ ಬಗ್ಗೆ, ಈಗ ಯಾಕೆ ಈ ರೀತಿ ಮಾತಾಡ್ತಾ ಇದ್ದೀರಾ ಅಂತ ಹೇಳ್ಕೊಂಡು ಕ್ವಶನ್ ಮಾಡಲಿ ಶುರು ಮಾಡಿದ್ದಾರೆ. ಟೋಟಲ್ ಆಗಿ ಹೇಳ್ತೀವಲ್ಲ, ಅಂದರೆ ಕಾಲಚಕ್ರ ಉರುಳ್ತಾ ಇರ್ತದೆ. ಒಂದಿನ ನೀವು ಇಲ್ಲಿ ಇರ್ತೀರಾ, ಇನ್ನೊಂದಿನ ಬೇರೆ ಕಡೆ ಇರ್ತೀರಾ. ಈ ರೀತಿಯಲ್ಲಿ ಎಲ್ಲೋ ಒಂದು ಕಡೆ ಪುನಃ ನೀವು ಆನ್ಸರ್ ಕೊಡಬೇಕಾದಂಥ ಪರಿಸ್ಥಿತಿಗೆ ಸಿಕ್ಕಾಕೊಳ್ತೀರಾ. ಈಗ ಸಿದ್ದರಾಮಯ್ಯನವರು ಈ ಒಂದು ವಿಡಿಯೋಕ್ಕೆ ಸಂಬಂಧಪಟ್ಟಾಗೆ ಏನಾದರೂ ಉತ್ತರ ಕೊಡ್ತಾರಾ? ನಾವು ಕಾದು ನೋಡಬೇಕು. ಬಹುಶಃ ಕೊಡಲ್ಲ ಬಿಡಿ. ಯಾಕಂದರೆ ಅದು ಅವರೇ ಹೇಳಿರೋದಲ್ಲ, ಅದನ್ನ ಬೇರೆ ಇನ್ನೇನು ಹೇಳಿ ತೇಲಿ ಬಿಡ್ತಾರೆ. ಅದು ನನಗೆ ಗೊತ್ತಿಲ್ಲಪ್ಪ, ಮರ್ತೋಗಿದೆ ಅಂತೇಳಿ ಹೇಳ್ಕೊಂಡು ಹೋಗ್ಬಿಡ್ತಾರೆ. ಸಿದ್ದರಾಮಯ್ಯನವ್ರು ಗೊತ್ತಲ್ಲ ಯಾವ ರೀತಿ ಉಡಾಫೆ ಉತ್ತರಗಳನ್ನು ಕೊಡ್ತಾರೆ ಅನ್ನೋದನ್ನ ನೀವು ನೋಡಿದ್ದೀರಾ. ಅದೇ ರೀತಿಯಲ್ಲಿ ನಡ್ಕೊಳ್ಬೋದು ಕೂಡ. ಸ್ನೇಹಿತರೆ, ಇದು ಈ ಸಿದ್ದರಾಮಯ್ಯನವರ ಹಳೆ ವಿಡಿಯೋ ಕತೆ. ಹಾಗೆ ನೀವು ಈಗಿನ ವಿಡಿಯೋಗಳನ್ನು ಬೇಕಾದರೂ ಕಂಪೇರ್ ಮಾಡಿ ನೋಡ್ಬೋದು. ಸ್ನೇಹಿತರೆ, ನಿಮಗೆ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಹಾಗೆ ಬೇರೆಯವ್ರಿಗೆ ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿ ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಜೈ ಹಿಂದ್.